ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯದ ಹೆಗ್ಗಳಿಕೆಯ ಪದವಿ ಪೂರ್ವ ಕಾಲೇಜಿಗೆ ಸುವರ್ಣ ಸಂಭ್ರಮ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಲ್ಲುವ ರಾಜ್ಯದ ಯಾವುದಾದರೂ ಕಾಲೇಜು ಇದೆ ಎಂದರೆ ಅದು ಮಲೆನಾಡ ನೆಲದ ಸಾಗರದ ಜೂನಿಯರ್ ಕಾಲೇಜು ಮಾತ್ರ. ರಾಜ್ಯದಲ್ಲಿಯೇ ಗುಣಮಟ್ಟದ ಶಿಕ್ಷಣದೊಂದಿಗೆ ದ್ವಿತೀಯ ಪಿಯು ಫಲಿತಾಂಶದಲ್ಲಿ ರಾಜ್ಯಕ್ಕೆ ರ್ಯಾಂಕ್ ನೀಡಿದ ಸಾಧನೆಯೂ ಸೇರಿದಂತೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡಿರುವ ರಾಜ್ಯದ ಎರಡನೇ ಅತಿದೊಡ್ಡ ಪದವಿ ಪೂರ್ವ ಕಾಲೇಜು ಎಂಬ ಖ್ಯಾತಿಯ ಸಾಗರದ ಈ ಕಾಲೇಜು ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. 1973ರಲ್ಲಿ ಜನ್ಮ ತಾಳಿದ ಈ ಸರ್ಕಾರಿ ಕಾಲೇಜಿನಲ್ಲಿ ಓದಿದ ಅದೆಷ್ಟೋ ಜನ ಪ್ರಸ್ತುತ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಎನ್ನುವುದು ಒಂದು ಮಾತಾದರೆ, ಇಲ್ಲಿ ಕರ್ತವ್ಯ ಮಾಡಿದವರು ಕೂಡ ಅತ್ಯುತ್ತಮ ಉಪನ್ಯಾಸಕರು ಎನ್ನುವುದು ಮತ್ತೊಂದು ಮಾತು. ಬೆಂಗಳೂರಿನಲ್ಲಿ ನೆಲೆಸಿರುವ ಶತಾಯುಷಿ, ಭೀಮಾಚಾರ್ ಸೇರಿದಂತೆ ಅನೇಕರು ಶೈಕ್ಷಣಿಕವಾಗಿ ಈ ಕಾಲೇಜು ಕಟ್ಟುವಲ್ಲಿ ಶ್ರಮವಹಿಸಿರುವುದು ಉಲ್ಲೇಖಿಸಬಹುದಾದ ಸಂಗತಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಬರಹದ ಮೂಲಕ ಪ್ರಸ್ತುತ ವಿಶೇಷ ಕೊಡುಗೆ ನೀಡುತ್ತಿರುವ ಒಂದಗದ್ದೆ ಗಣೇಶ್ ಸೇರಿದಂತೆ ಸಾಹಿತಿಗಳು, ಉತ್ತಮ ವಾಗ್ಮಿಗಳು ಇಲ್ಲಿ ಕರ್ತವ್ಯ ಮಾಡಿ ಹೋಗಿದ್ದಾರೆ ಮತ್ತು ಈಗಲೂ ಮಾಡುತ್ತಿರುವವರಿದ್ದಾರೆ. ಒಂದು ಕಾಲದಲ್ಲಿ ದೊಡ್ಡ ಎನಿಸಿಕೊಂಡಿದ್ದ ಸರ್ಕಾರಿ ಕಾಲೇಜು ಕಳೆದ 30 ವರ್ಷಗಳಿಂದ ಈಚೆಗೆ ಜ್ಞಾನ ದೇಗುಲವಾಗಿ ಸರ್ಕಾರಿ ಕಾಲೇಜು ಹೀಗಿರುವುದಕ್ಕೆ ಸಾಧ್ಯವೇ ಎನಿಸುವಷ್ಟು ಶೈಕ್ಷಣಿಕ ಪ್ರಗತಿ ತೋರಿದೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ SSLCಯಲ್ಲಿ 90% ಅಂಕ ಪಡೆದಿರುವ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಅಥವಾ ಯಾವುದಾದರೂ ಖಾಸಗಿ ಕಾಲೇಜಿಗೆ ವಲಸೆ ಹೋಗುವುದು ಮಾಮೂಲು. ಸಾಮಾನ್ಯ ಅಂಕ ಪಡೆದವರು ಇಲ್ಲಿ ಸೇರಿ ವ್ಯಾಸಂಗ ಮಾಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳ ಫಲಿತಾಂಶದ ಒಳನೋಟವನ್ನು ಪ್ರವೇಶಾತಿಯ ಅಂಕಗಳ ಆಧಾರದ ಮೇಲೆ ಕೆದಕಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸರ್ಕಾರಿ ಕಾಲೇಜಿನ ಫಲಿತಾಂಶ ಅಚ್ಚರಿ ಮೂಡಿಸಲಿದೆ. 2007ರಲ್ಲಿಯೇ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ನೀಡಿದ ಸಾಧನೆಯೊಂದಿಗೆ ಮತ್ತೆ ತಿರುಗಿ ನೋಡದ ಈ ಸರ್ಕಾರಿ ಕಾಲೇಜು 2023-24ರ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 96% ಫಲಿತಾಂಶ ಪಡೆದು ಸಾಧನೆ ಮಾಡಿ ಬೆಳೆದು ನಿಂತಿದೆ. ಇನ್ನೊಂದು ಅತಿ ಮುಖ್ಯ ವಿಷಯ ಎಂದರೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವವರ ಸಂಖ್ಯೆ ಎಷ್ಟು ಗೊತ್ತೇನು? ಅದು ಬರೋಬ್ಬರಿ 2500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. 100-200 ವಿದ್ಯಾರ್ಥಿಗಳನ್ನು ಹೊಂದಿ ಫಲಿತಾಂಶ ನೀಡುವುದು ವಿಶೇಷವಲ್ಲ. ಆದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸಂಖ್ಯೆಯಲ್ಲಿ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಕಾಲೇಜು ಎನಿಸಿಕೊಂಡ ಈ ಕಾಲೇಜು ಉತ್ತಮ ಫಲಿತಾಂಶ ನೀಡುತ್ತಿರುವುದು ಸಣ್ಣ ಮಾತೇನೂ ಅಲ್ಲ. ಮತ್ತೆ ಇದು ಒಂದು ವರ್ಷದ ಮಾತು ಅಲ್ಲ. ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಿರಂತರ ಪ್ರಕ್ರಿಯೆ. ಹೌದು, ಹೀಗೆ ಉತ್ತಮ ಶಿಕ್ಷಣದ ಮೂಲಕ ಹೆಸರು ಪಡೆದಿರುವ ಸಾಗರದ BH ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಸ್ತುತ ಸಾಗರ ತಾಲೂಕಿನ ಮಹಾನ್ ಜ್ಞಾನದೇಗುಲ ಎಂದು ಕರೆಸಿಕೊಳ್ಳುತ್ತಿದೆ. ಇದೇ ತಿಂಗಳ 23 ಮತ್ತು 24ರಂದು ಕಾಲೇಜಿನ ಸುವರ್ಣ ಮಹೋತ್ಸವ ಏರ್ಪಡಿಸಲಾಗಿದ್ದು ಕಾಲೇಜಿನ ಇತಿಹಾಸ ಅನಾವರಣಗೊಳ್ಳಲಿದೆ. ಮಾತ್ರವಲ್ಲ, ಈಗಾಗಲೇ ಕಟ್ಟಡ ಆವರಣ ಎಲ್ಲವೂ ಹೊಸತನದಿಂದ ಕೂಡಿದ್ದು ಹೊಸ ಬಗೆಯ ನೋಟದಿಂದ ಕಾಣಿಸಿಕೊಳ್ಳಲಿದೆ. ನಮಸ್ಕಾರ.